ನಾನೊಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ. ಇವತ್ತು ಧರ್ಮಸ್ಥಳ ಕ್ಷೇತ್ರದಿಂದ ಪ್ರತಿಯೊಂದು ಭಕ್ತಾದಿಗಳು ಹೋಗಿ ಅಲ್ಲಿ ಹಾಕಿರೋಂತ ಕಾಣಿಕೆ ದುಡ್ಡಿಂದ ನೀವು ಒಂದು ಸಂಘ ಮಾಡಿ ಎಲ್ಲಾರ್ಗೂ 6% ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾ ಇರೋದು ನಿಮ್ಮ ಜೋಬಿಂದ ಕೊಡ್ತಾ ಇಲ್ಲ ಸ್ವಾಮಿ. ನೋಡಿದ್ರಲ್ಲ ವಿಡಿಯೋನ, ಅಕ್ಕ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ ಅಂತ. ಹೌದು, ಅವ್ರ ಜೋಬಿಂದ ಕೊಡ್ತಾ ಇಲ್ಲ, ಓಕೆ ಒಪ್ಕೊಂತೀನಿ. ಬಂದಿರೋ ದುಡ್ಡನ್ನ ಕೊಡೋದಕ್ಕೂ ಮೀಟ್ರ್ ಬೇಕು, ಮತ್ತು ಒಳ್ಳೆ ಗುಣ ಇರಬೇಕು. ಅದೇ ಒಂದು ಧರ್ಮಸ್ಥಳ ಸಂಘದಿಂದ ಎಷ್ಟೋ ಜನ ಬದುಕಿದ್ದಾರೆ, ಎಷ್ಟೋ ಸಾಲನ ತೀರಿಸಿದ್ದಾರೆ, ಮನೇಲಿ ತುಂಬ ಚೆನ್ನಾಗಿದ್ದಾರೆ. ಆ ಒಕ್ಕ ಮೊದಲು ಕೂಡ ಅವ್ರ ಅಮ್ಮಂಗೆ ಕೇಳಿದ್ರೆ ಈ ಧರ್ಮಸ್ಥಳ ಸಂಘದಲ್ಲಿ ದುಡ್ಡು ತಗೊಂಡಿರ್ತಾರೆ, ಅದು ಅವಳಿಗೆ ಗೊತ್ತಿರಲ್ಲ ಅಷ್ಟೇ. ಅವ್ರ ಅಕ್ಕಪಕ್ಕ ಮನೆಯವರು ಕೂಡ ಧರ್ಮಸ್ಥಳದಲ್ಲಿ ಸಾಲ ತಗೊಂಡು ಅವ್ರ ಮನೆನ ನಡೆಸ್ತಿರ್ತಾರೆ. ಈ ಅಕ್ಕ ಮೋಸ್ಟ್ಲಿ ಈ ಬುರ್ಡೆ ಗ್ಯಾಂಗ್ನ ತಂಗಿ ಇರಬೇಕು ಅನ್ಸುತ್ತೆ. ಆ ಸಂಘದಿಂದ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ ಆ ಸಂಘದಲ್ಲಿ. ಅವಳು ಮಾತಾಡಿದಾಳಲ್ಲ, ಮೋಸ್ಟ್ಲಿ ಸರ್ಕಾರಕ್ಕೂ ಆಗಲ್ಲ, ಅವ್ರ ಅಪ್ಪನ ಕೈಲೂ ಆಗಲ್ಲ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ. ಅವಳಿಗೆ ಮುಟ್ಟೋವರೆಗೂ ಶೇರ್ ಮಾಡಿ.